ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಿ, ಮಲ್ಲೇಶ್ವರಂ ರಸ್ತೆಗೆ ಸರೋಜಾದೇವಿ ಹೆಸರು ನೀಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸ್ಯಾಂಡಲ್ವುಡ್ ನಟಿಯರು ಒತ್ತಾಯವನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದರು ನಟಿಯರು. ಸದಾಶಿವನಗರ ನಿವಾಸದಲ್ಲಿ ಶ್ರುತಿ, ಜಯಮಾಲಾ, ಮಾಳವಿಕಾ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಕೆಲ ದಿನಗಳ ಹಿಂದಷ್ಟೇ ಸಿಎಂ ಭೇಟಿಯಾಗಿದ್ದಂತಹ ನಟಿಯರು ಈಗ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ತಮ್ಮ ಒತ್ತಾಯವನ್ನ ಸಲ್ಲಿಸಿದ್ದಾರೆ. ಮಲ್ಲೇಶ್ವರಂ ರಸ್ತೆಗೆ ಸರೋಜಾದೇವಿ ಹೆಸರು ನೀಡೋದು, ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಿ ಅನ್ನುವಂತಹ ಒತ್ತಾಯ. ವಿಷ್ಣುವರ್ಧನ್ ಸರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ. ಅವ್ರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನು ಬೇಡಿಕೆ, ಕೋರಿಕೆ ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ. ದೇವರ ದಯದಿಂದ ಅಥವಾ ಅವರ ಅಭಿಮಾನಿಗಳ ಎಲ್ಲರ ಕೋರಿಕೆಯಂತೆ, ನಮ್ಮೆಲ್ಲರ ಆಶಯದಂತೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರ ಜನ್ಮದಿನದಂದು, ವಿಶೇಷವಾಗಿ ಅವರಿಗೆ 75ನೇ ವರ್ಷದ ಜನ್ಮದಿನ ಆಗಿರೋದ್ರಿಂದ ಇಂಡಸ್ಟ್ರಿಯಲ್ಗೆ ಅವರು ಬಂದು 50ನೇ ವರ್ಷ. ಹೀಗಾಗಿ ಆ ಸಂದರ್ಭದಲ್ಲಿ ಮಲ್ಲೇಶ್ವರಂ ರಸ್ತೆಗೆ ಸರೋಜಾದೇವಿ ಹೆಸರು ನೀಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸ್ಯಾಂಡಲ್ವುಡ್ ನಟಿಯರು ಒತ್ತಾಯವನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದರು ನಟಿಯರು. ಸದಾಶಿವನಗರ ನಿವಾಸದಲ್ಲಿ ಶ್ರುತಿ, ಜಯಮಾಲಾ, ಮಾಳವಿಕಾ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಕೆಲ ದಿನಗಳ ಹಿಂದಷ್ಟೇ ಸಿಎಂ ಭೇಟಿಯಾಗಿದ್ದಂತಹ ನಟಿಯರು ಈಗ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ತಮ್ಮ ಒತ್ತಾಯವನ್ನ ಸಲ್ಲಿಸಿದ್ದಾರೆ. ಮಲ್ಲೇಶ್ವರಂ ರಸ್ತೆಗೆ ಸರೋಜಾದೇವಿ ಹೆಸರು ನೀಡೋದು, ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಿ ಅನ್ನುವಂತಹ ಒತ್ತಾಯ. ವಿಷ್ಣುವರ್ಧನ್ ಸರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ. ಅವ್ರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನು ಬೇಡಿಕೆ, ಕೋರಿಕೆ ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ. ದೇವರ ದಯದಿಂದ ಅಥವಾ ಅವರ ಅಭಿಮಾನಿಗಳ ಎಲ್ಲರ ಕೋರಿಕೆಯಂತೆ, ನಮ್ಮೆಲ್ಲರ ಆಶಯದಂತೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರ ಜನ್ಮದಿನದಂದು, ವಿಶೇಷವಾಗಿ ಅವರಿಗೆ 75ನೇ ವರ್ಷದ ಜನ್ಮದಿನ ಆಗಿರೋದ್ರಿಂದ ಇಂಡಸ್ಟ್ರಿಯಲ್ಗೆ ಅವರು ಬಂದು 50ನೇ ವರ್ಷ. ಹೀಗಾಗಿ ಆ ಸಂದರ್ಭದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.